ಇನ್ನು ಮಹಿಳೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಕೂಡ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿಲ್ಲದೆ ಹೊಗೆ ಆಡುವುದಿಲ್ಲ. ಕಾಶಪ್ಪನವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಚಾರಿತ್ರ್ಯವಂತರಾಗಿ ಸ್ಟೇ ತರ್ತಾ ಇರಲಿಲ್ಲ, ಶ್ರೀಗಳು ಕೋರ್ಟ್ನಿಂದ ಸ್ಟೇ ಯಾಕೆ ತಂದ್ರು ಅಂತ ಕಾಶಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿ ಉಳಿದಿಲ್ಲ, ನಡೆ ನುಡಿಯಲ್ಲಿ ಅವರು ಸ್ವಾಮೀಜಿಗಳಾಗಿಲ್ಲ. ಉಚ್ಚಾಟನೆಗೂ ಮುನ್ನ ನೋಟಿಸ್ ಅನ್ನ ಕೊಟ್ಟಿದ್ದೆವು, ಬದಲಾಗದ ಕಾರಣ ಉಚ್ಚಾಟನೆ ಮಾಡಲಾಗಿತ್ತು. ಕಾಲ ಎಲ್ಲ ಉತ್ತರವನ್ನ ಕೊಡುತ್ತೆ ಹೀಗಂತ ಕಾಶಪ್ಪನವರು ಮಾತನಾಡಿದ್ದಾರೆ. ಆಟವನ್ನ ನಾವು ಮಾಡಿದ್ವಿ, ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಅನ್ನೋ ಮಾರಾಯ. ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ ಅದನ್ನು ಉಣ್ಲೇಬೇಕು ಇದೇ ಜನ್ಮದಲ್ಲೇ. ಇದು ಕಲಿಯುಗ. ಇದು ಇಲ್ಲಿ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ, ಸ್ವಾಮೀಜಿ ಆದವರು ತಪ್ಪಿಸ್ಕೊಳಕ್ಕಾಗಿಲ್ಲ, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಯಾರು ಆಕಾಶದಿಂದ ದೇವರಿಂತ್ರ ಕೆಳಗಿಳಿದ ದರಕ್ಕೆ ಇಳಿದಿಲ್ಲ. ನಾನು ಇಳಿದಿಲ್ಲ, ಅವರು ಇಳಿದಿಲ್ಲ. ಅವರು ಮನುಷ್ಯರೇ. ಮನುಷ್ಯನವನು ನಾವು ಯಾವ ಒಂದು ಸಿದ್ಧಾಂತವನ್ನು ಒಪ್ಕೊಂತೀವಿ ಆ ಸಿದ್ಧಾಂತ ತಕ್ಕ ನಡಿಬೇಕು. ಅದು ನಡೆದೇ ಇರೋ ಕಾರಣಕ್ಕೆ ನಾವು ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ. ಇವತ್ತು ಅನೇಕ ಘಟನೆಗಳು ಬರ್ತಾ ಇದ್ದಾವೆ. ಇವರು ಅಷ್ಟು ಚಾರಿತ್ರ್ಯವಂತರಾಗಿದ್ರೆ ಇವರು ಸ್ಟೇ ಯಾಕೆ ತಗೊಂಡ್ರು? ಪ್ರಶ್ನೆ ಜನರ ಹತ್ರ ಮೂಡುವಂಥದ್ದು, ನನ್ನ ಹತ್ರ ಅಲ್ಲ. ಜನರು ಹೇಳ್ತಾ ಇದ್ದಾರೆ, ಯಾಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೋಬೇಕಾಗಿತ್ತು? ಇವರು ಚಾರಿತ್ರ್ಯವಂತರಿದ್ರೆ ಧೈರ್ಯವಾಗಿ ಜನರ ಮುಂದೆ ಇಡಬೇಕಾಗಿತ್ತು. ಅವತ್ತೇ ಮೊಕದ್ದಮೆ ದಾಖಲೆ ಮಾಡಬೇಕಾಗಿತ್ತು. ಈಗ 2 ದಿವಸದಿಂದ 4ನೇ ತಾರೀಕಿಗೆ ಮೊಕದ್ದಮೆ ಯಾಕೆ ದಾಖಲೆ ಆಗುತ್ತೆ? ಘಟನೆ ಆಗಿದ್ದು 1.5 ತಿಂಗಳಾಯ್ತು. ಯಾಕೆ ಈಗಾಯ್ತು ಸರ್? ಈಗ ಯಾಕೆ ಹೊರಬಿತ್ತದು ನೋಡಿ. ಈಗ ಯಾಕೆ ಹೊರಗೆ ಬಿತ್ತಂದ್ರೆ ಅವ್ರಿಗೆ ಕೇಳ್ಬೇಕು ನೀವು, ಬಸವಜಯ ಮೃತ್ಯುಂಜಯ ಅವರೇ ಹೇಳ್ತಾರೆ ಇದಕ್ಕೆ ಉತ್ತರ. ನಾವು ಮಾಡಿದ್ವಿ, ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಅನ್ನೋ ಮಾರಾಯ. ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ. ಇನ್ನು ಮಹಿಳೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಕೂಡ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿಲ್ಲದೆ ಹೊಗೆ ಆಡುವುದಿಲ್ಲ. ಕಾಶಪ್ಪನವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಚಾರಿತ್ರ್ಯವಂತರಾಗಿ ಸ್ಟೇ ತರ್ತಾ ಇರಲಿಲ್ಲ, ಶ್ರೀಗಳು ಕೋರ್ಟ್ನಿಂದ ಸ್ಟೇ ಯಾಕೆ ತಂದ್ರು ಅಂತ ಕಾಶಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿ ಉಳಿದಿಲ್ಲ, ನಡೆ ನುಡಿಯಲ್ಲಿ ಅವರು ಸ್ವಾಮೀಜಿಗಳಾಗಿಲ್ಲ. ಉಚ್ಚಾಟನೆಗೂ ಮುನ್ನ ನೋಟಿಸ್ ಅನ್ನ ಕೊಟ್ಟಿದ್ದೆವು, ಬದಲಾಗದ ಕಾರಣ ಉಚ್ಚಾಟನೆ ಮಾಡಲಾಗಿತ್ತು. ಕಾಲ ಎಲ್ಲ ಉತ್ತರವನ್ನ ಕೊಡುತ್ತೆ ಹೀಗಂತ ಕಾಶಪ್ಪನವರು ಮಾತನಾಡಿದ್ದಾರೆ. ಆಟವನ್ನ ನಾವು ಮಾಡಿದ್ವಿ, ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಅನ್ನೋ ಮಾರಾಯ. ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ ಅದನ್ನು ಉಣ್ಲೇಬೇಕು ಇದೇ ಜನ್ಮದಲ್ಲೇ. ಇದು ಕಲಿಯುಗ. ಇದು ಇಲ್ಲಿ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ, ಸ್ವಾಮೀಜಿ ಆದವರು ತಪ್ಪಿಸ್ಕೊಳಕ್ಕಾಗಿಲ್ಲ, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಯಾರು ಆಕಾಶದಿಂದ ದೇವರಿಂತ್ರ ಕೆಳಗಿಳಿದ ದರಕ್ಕೆ ಇಳಿದಿಲ್ಲ. ನಾನು ಇಳಿದಿಲ್ಲ, ಅವರು ಇಳಿದಿಲ್ಲ. ಅವರು ಮನುಷ್ಯರೇ. ಮನುಷ್ಯನವನು ನಾವು ಯಾವ ಒಂದು ಸಿದ್ಧಾಂತವನ್ನು ಒಪ್ಕೊಂತೀವಿ ಆ ಸಿದ್ಧಾಂತ ತಕ್ಕ ನಡಿಬೇಕು. ಅದು ನಡೆದೇ ಇರೋ ಕಾರಣಕ್ಕೆ ನಾವು ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ. ಇವತ್ತು ಅನೇಕ ಘಟನೆಗಳು ಬರ್ತಾ ಇದ್ದಾವೆ. ಇವರು ಅಷ್ಟು ಚಾರಿತ್ರ್ಯವಂತರಾಗಿದ್ರೆ ಇವರು ಸ್ಟೇ ಯಾಕೆ ತಗೊಂಡ್ರು? ಪ್ರಶ್ನೆ ಜನರ ಹತ್ರ ಮೂಡುವಂಥದ್ದು, ನನ್ನ ಹತ್ರ ಅಲ್ಲ. ಜನರು ಹೇಳ್ತಾ ಇದ್ದಾರೆ, ಯಾಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೋಬೇಕಾಗಿತ್ತು? ಇವರು ಚಾರಿತ್ರ್ಯವಂತರಿದ್ರೆ ಧೈರ್ಯವಾಗಿ ಜನರ ಮುಂದೆ ಇಡಬೇಕಾಗಿತ್ತು. ಅವತ್ತೇ ಮೊಕದ್ದಮೆ ದಾಖಲೆ ಮಾಡಬೇಕಾಗಿತ್ತು. ಈಗ 2 ದಿವಸದಿಂದ 4ನೇ ತಾರೀಕಿಗೆ ಮೊಕದ್ದಮೆ ಯಾಕೆ ದಾಖಲೆ ಆಗುತ್ತೆ? ಘಟನೆ ಆಗಿದ್ದು 1.5 ತಿಂಗಳಾಯ್ತು. ಯಾಕೆ ಈಗಾಯ್ತು ಸರ್? ಈಗ ಯಾಕೆ ಹೊರಬಿತ್ತದು ನೋಡಿ. ಈಗ ಯಾಕೆ ಹೊರಗೆ ಬಿತ್ತಂದ್ರೆ ಅವ್ರಿಗೆ ಕೇಳ್ಬೇಕು ನೀವು, ಬಸವಜಯ ಮೃತ್ಯುಂಜಯ ಅವರೇ ಹೇಳ್ತಾರೆ ಇದಕ್ಕೆ ಉತ್ತರ. ನಾವು ಮಾಡಿದ್ವಿ, ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಅನ್ನೋ ಮಾರಾಯ. ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ. ಇನ್ನು ಮಹಿಳೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಕೂಡ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿಲ್ಲದೆ ಹೊಗೆ ಆಡುವುದಿಲ್ಲ. ಕಾಶಪ್ಪನವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಚಾರಿತ್ರ್ಯವಂತರಾಗಿ ಸ್ಟೇ ತರ್ತಾ ಇರಲಿಲ್ಲ, ಶ್ರೀಗಳು ಕೋರ್ಟ್ನಿಂದ ಸ್ಟೇ ಯಾಕೆ ತಂದ್ರು ಅಂತ ಕಾಶಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿ ಉಳಿದಿಲ್ಲ, ನಡೆ ನುಡಿಯಲ್ಲಿ ಅವರು ಸ್ವಾಮೀಜಿಗಳಾಗಿಲ್ಲ. ಉಚ್ಚಾಟನೆಗೂ ಮುನ್ನ ನೋಟಿಸ್ ಅನ್ನ ಕೊಟ್ಟಿದ್ದೆವು, ಬದಲಾಗದ ಕಾರಣ ಉಚ್ಚಾಟನೆ ಮಾಡಲಾಗಿತ್ತು. ಕಾಲ ಎಲ್ಲ ಉತ್ತರವನ್ನ ಕೊಡುತ್ತೆ ಹೀಗಂತ ಕಾಶಪ್ಪನವರು ಮಾತನಾಡಿದ್ದಾರೆ. ಆಟವನ್ನ ನಾವು ಮಾಡಿದ್ವಿ, ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಅನ್ನೋ ಮಾರಾಯ. ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ ಅದನ್ನು ಉಣ್ಲೇಬೇಕು ಇದೇ ಜನ್ಮದಲ್ಲೇ. ಇದು ಕಲಿಯುಗ. ಇದು
ಇಲ್ಲಿ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಸ್ವಾಮೀಜಿ ಆದವರು ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ, ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾರು ಆಕಾಶದಿಂದ ದೇವರಿಂತ್ರ ಕೆಳಗಿಳಿದ ದರಕ್ಕೆ ಇಳಿದಿಲ್ಲ, ನಾನು ಇಳಿದಿಲ್ಲ, ಅವರು ಇಳಿದಿಲ್ಲ. ಅವರು ಮನುಷ್ಯರೇ. ಮನುಷ್ಯನವನು ನಾವು ಯಾವ ಒಂದು ಸಿದ್ಧಾಂತವನ್ನು ಒಪ್ಕೊಂತೀವಿ ಆ ಸಿದ್ಧಾಂತ ತಕ್ಕ ನಡೀಬೇಕು. ಅದು ನಡೆದೇ ಇರೋ ಕಾರಣಕ್ಕೆ ನಾವು ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ. ಇವತ್ತು ಅನೇಕ ಘಟನೆಗಳು ಬರ್ತಾ ಇದ್ದಾವೆ. ಇವರು ಅಷ್ಟು ಚಾರಿತ್ರ್ಯವಂತರಾಗಿದ್ರೆ ಇವ್ರು ಸ್ಟೇ ಯಾಕೆ ತಗೊಂಡ್ರು? ಪ್ರಶ್ನೆ ಜನರ ಹತ್ರ ಮೂಡುವಂಥದ್ದು, ನನ್ನ ಹತ್ರ ಅಲ್ಲ. ಜನರು ಹೇಳ್ತಾ ಇದ್ದಾರೆ, ಯಾಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೋಬೇಕಾಗಿತ್ತು? ಇವ್ರು ಚಾರಿತ್ರ್ಯವಂತರಿದ್ರೆ ಧೈರ್ಯವಾಗಿ ಜನರ ಮುಂದೆ ಇಡಬೇಕಾಗಿತ್ತು. ಅವತ್ತೇ ಮೊಕದ್ದಮೆ ದಾಖಲೆ ಮಾಡಬೇಕಾಗಿತ್ತು. ಈಗ 2 ದಿವಸದಿಂದ 4ನೇ ತಾರೀಕಿಗೆ ಮೊಕದ್ದಮೆ ಯಾಕೆ ದಾಖಲೆ ಆಗುತ್ತೆ? ಘಟನೆ ಆಗಿದ್ದು 1.5 ತಿಂಗಳಾಯ್ತು. ಯಾಕೆ ಈಗಾಯ್ತು ಸರ್? ಈಗ ಯಾಕೆ ಹೊರಬಿತ್ತದು? ನೋಡಿ, ಈಗ ಯಾಕೆ ಹೊರಗೆ ಬಿತ್ತಂದ್ರೆ ಅವ್ರಿಗೆ ಕೇಳ್ಬೇಕು ನೀವು, ಬಸವಜಯ ಮೃತ್ಯುಂಜಯ ಅವರೇ ಹೇಳ್ತಾರೆ ಇದಕ್ಕೆ ಉತ್ತರ. ನಾವು ಮಾಡಿದ್ವಿ. ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಮಾರಾಯ, ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ. ಇನ್ನು ಮಹಿಳೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಕೂಡ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿಲ್ಲದೆ ಹೊಗೆ ಆಡೋದಿಲ್ಲ. ಕಾಶಪ್ಪನವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಚಾರಿತ್ರ್ಯವಂತರಾಗಿ ಸ್ಟೇ ತರ್ತಾ ಇರಲಿಲ್ಲ, ಶ್ರೀಗಳು ಕೋರ್ಟ್ನಿಂದ ಸ್ಟೇ ಯಾಕೆ ತಂದ್ರು ಅಂತ ಕಾಶಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿ ಉಳಿದಿಲ್ಲ, ನಡೆ ನುಡಿಯಲ್ಲಿ ಅವರು ಸ್ವಾಮೀಜಿಗಳಾಗಿಲ್ಲ. ಉಚ್ಚಾಟನೆಗೂ ಮುನ್ನ ನೋಟಿಸ್ ಅನ್ನ ಕೊಟ್ಟಿದ್ದೆವು, ಬದಲಾಗದ ಕಾರಣ ಉಚ್ಚಾಟನೆ ಮಾಡಲಾಗಿತ್ತು. ಕಾಲ ಎಲ್ಲ ಉತ್ತರವನ್ನ ಕೊಡುತ್ತೆ ಹೀಗಂತ ಕಾಶಪ್ಪನವರು ಮಾತನಾಡಿದ್ದಾರೆ. ಆಟವನ್ನ ನಾವು ಮಾಡಿದ್ವಿ. ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಮಾರಾಯ, ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ ಅದನ್ನು ಉಣ್ಲೇಬೇಕು. ಇದೇ ಜನ್ಮದಲ್ಲೇ ಇದು ಕಲಿಯುಗ. ಇದು ಇಲ್ಲಿ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಸ್ವಾಮೀಜಿ ಆದವರು ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ, ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾರು ಆಕಾಶದಿಂದ ದೇವರಿಂತ್ರ ಕೆಳಗಿಳಿದ ದರಕ್ಕೆ ಇಳಿದಿಲ್ಲ, ನಾನು ಇಳಿದಿಲ್ಲ, ಅವರು ಇಳಿದಿಲ್ಲ. ಅವರು ಮನುಷ್ಯರೇ. ಮನುಷ್ಯನವನು ನಾವು ಯಾವ ಒಂದು ಸಿದ್ಧಾಂತವನ್ನು ಒಪ್ಕೊಂತೀವಿ ಆ ಸಿದ್ಧಾಂತ ತಕ್ಕ ನಡೀಬೇಕು. ಅದು ನಡೆದೇ ಇರೋ ಕಾರಣಕ್ಕೆ ನಾವು ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ. ಇವತ್ತು ಅನೇಕ ಘಟನೆಗಳು ಬರ್ತಾ ಇದ್ದಾವೆ. ಇವರು ಅಷ್ಟು ಚಾರಿತ್ರ್ಯವಂತರಾಗಿದ್ರೆ ಇವ್ರು ಸ್ಟೇ ಯಾಕೆ ತಗೊಂಡ್ರು? ಪ್ರಶ್ನೆ ಜನರ ಹತ್ರ ಮೂಡುವಂಥದ್ದು, ನನ್ನ ಹತ್ರ ಅಲ್ಲ. ಜನರು ಹೇಳ್ತಾ ಇದ್ದಾರೆ, ಯಾಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೋಬೇಕಾಗಿತ್ತು? ಇವ್ರು ಚಾರಿತ್ರ್ಯವಂತರಿದ್ರೆ ಧೈರ್ಯವಾಗಿ ಜನರ ಮುಂದೆ ಇಡಬೇಕಾಗಿತ್ತು. ಅವತ್ತೇ ಮೊಕದ್ದಮೆ ದಾಖಲೆ ಮಾಡಬೇಕಾಗಿತ್ತು. ಈಗ 2 ದಿವಸದಿಂದ 4ನೇ ತಾರೀಕಿಗೆ ಮೊಕದ್ದಮೆ ಯಾಕೆ ದಾಖಲೆ ಆಗುತ್ತೆ? ಘಟನೆ ಆಗಿದ್ದು 1.5 ತಿಂಗಳಾಯ್ತು. ಯಾಕೆ ಈಗಾಯ್ತು ಸರ್? ಈಗ ಯಾಕೆ ಹೊರಬಿತ್ತದು? ನೋಡಿ, ಈಗ ಯಾಕೆ ಹೊರಗೆ ಬಿತ್ತಂದ್ರೆ ಅವ್ರಿಗೆ ಕೇಳ್ಬೇಕು ನೀವು, ಬಸವಜಯ ಮೃತ್ಯುಂಜಯ ಅವರೇ ಹೇಳ್ತಾರೆ ಇದಕ್ಕೆ ಉತ್ತರ. ನಾವು ಮಾಡಿದ್ವಿ. ಆದ್ರೆ ಇವರು ನಡೆ, ಸ್ವಾಮೀಜಿಯವರ ನಡೆ ಹೇಗಿರಬೇಕು ಅನ್ನೋದು ಕೂಡ ಇತ್ತಲ್ಲ. ಆ ನಡೆಯನ್ನ ತಪ್ಪಿದ್ದಕ್ಕೆ ಅಲ್ವಾ ಇವತ್ತು ಬಂದಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಮಾರಾಯ, ಯಾರ್ಯಾರು ಏನೇನು ತಪ್ಪು ಮಾಡ್ತೀವಿ.